ವೀಕ್ಷಕರೇ ನಮಸ್ತೆ. ಬೂಕರ್ ಪ್ರಶಸ್ತಿ ವಿಜೇತರಾದಂಥ ಬಾನು ಮುಷ್ತಾಕ್ ಅವರು ಈ ಸಲ ನಮ್ಮ ಮೈಸೂರು ದಸರಾ ಉದ್ಘಾಟನೆಗೆ ಆಯ್ಕೆಯಾದಾಗ ಬಹಳ ದೊಡ್ಡ ಪ್ರತಿಭಟನೆ ನಡೀತಾ ಉಂಟು. ನೋಡಿ, ಒಬ್ಬ ಮುಸ್ಲಿಂ ಮಹಿಳೆ ಅಥವಾ ಮುಸ್ಲಿಂ ಧರ್ಮದವರು ಈ ದಸರಾವನ್ನು ಉದ್ಘಾಟಿಸುವಂಥದ್ದು ಇದು ಮೊದಲ ಬಾರಿ ಏನಲ್ಲ. ಈ ಹಿಂದೆ ನಿಸಾರ್ ಅಹಮದ್ ಅವರು ಕೂಡ ದಸರಾವನ್ನು ಉದ್ಘಾಟನೆ ಮಾಡಿದರು. ಇವಾಗ ಏನಕ್ಕೆ ಇದು ಬಹಳ ದೊಡ್ಡ ಇಶ್ಯೂ ಆಗ್ತಾ ಉಂಟು ಅಂತೇಳಿ ನನಗೆ ಅರ್ಥ ಆಗ್ತಿಲ್ಲ. ನಾನು ನೋಡಿದೆ ಕೆಲವು ರೀಸನ್‌ಗಳನ್ನ ಕೊಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಅವರು ಈ ಹಿಂದೆ ಕನ್ನಡಾಂಬೆಯನ್ನೇ ಒಪ್ಪಿಕೊಳ್ಳಲಿಕ್ಕೆ ತಯಾರಿರಲಿಲ್ಲ. ಅಂಥದ್ರಲ್ಲಿ ನೀವು ಅವರಿಗೆ ದಸರಾವನ್ನು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ಅಂತ. ನೋಡಿ, ಎಲ್ಲರೂ ಅವಕಾಶವಾದಿ ರಾಜಕಾರಣದಲ್ಲೇ ಇರುವಂಥವ್ರು. ಆ ಸ್ಥಿತಿಯಲ್ಲಿ ಏನು ಬಾನು ಮುಸ್ತಾಕ್ ಅವರು ಆ ಸಂದರ್ಭದಲ್ಲಿ ಹೇಳಿದಂಥ ವಿಚಾರಗಳು ಅವರು ಏನು ಮನಸ್ಸಿನಲ್ಲಿಟ್ಟು ಹೇಳಿಕೊಂಡ್ರೋ ಏನದು ಗೊತ್ತಿಲ್ಲ. ಬಟ್ ಬಾನು ಮುಸ್ತಾಕ್ ಅವರು ಈ ಕನ್ನಡ ನಾಡಿನ ಒಬ್ಬ ಪ್ರಜೆಯಾಗಿ, ಸಾಧಕರಾಗಿ ಈ ದಸರಾವನ್ನು ಉದ್ಘಾಟನೆ ಮಾಡಲಿಕ್ಕೆ ಅವರು ಅರ್ಹರೇ, ಅದರಲ್ಲಿ ಎರಡು ಮಾತಿಲ್ಲ. ಮೇಲಾಗಿ ಪ್ರತಾಪ್ ಸಿಂಹ ಅವರು ಯಾವಾಗ ವಿರೋಧ ವ್ಯಕ್ತಪಡಿಸಿದ್ರೋ ಅದನ್ನು ಯದುವೀರ್ ಒಡೆಯರವರು ಅದನ್ನು ಸ್ವಾಗತಿಸ್ತಾರೆ. ಸೊ ನಮಗೆ ಇಲ್ಲಿ ಒಂದು ಅರ್ಥ ಆಗುವಂಥದ್ದು ಏನು ಅಂತ ಹೇಳಿದರೆ, ಪ್ರತಾಪ್ ಸಿಂಹ ಅವರು ಯಾವುದು ವಿರೋಧ ಮಾಡ್ತಾರೋ ಅದನ್ನು ಯದುವೀರ್ ಅವರು ಸ್ವಾಗತಿಸ್ತಾರೆ, ಅಥವಾ ಯದುವೀರ್ ಅವರು ಯಾವುದು ಒಳ್ಳೆಯದು ಅಂತ ಹೇಳ್ತಾರೋ ಅದನ್ನು ಪ್ರತಾಪ್ ಸಿಂಹ ಅವರು ಕೆಟ್ಟದು ಅಂತೇಳಿ ಸಾಬೀತು ಮಾಡಲಿಕ್ಕೆ ನೋಡ್ತಾರೆ. ಸೊ ನಾವು ಯೂಶ್ವಲಿ ಹೆಂಗೆ ಅಂತ ಹೇಳಿದ್ರೆ, ಇಲ್ಲಿ ರಾಹುಲ್ ಗಾಂಧಿ ಅವರು ಏನಾದರೂ ಹೇಳಿದರೆ ಅದನ್ನು BJPಯವರು ಶತಾಯಗತಾಯ ಅದನ್ನು ಮಾಡೇ ತೀರಿಸ್ತೇವೆ ಅಂತ ಹೇಳ್ಕೊಂಡು ಮುಂದೆ ಬರ್ತಾರೆ. ಸೊ ನಮಗೆ ಯಾವುದಾದ್ರು ಕೆಲಸ ಆಗಬಾರ್ದು ಅಂತೇಳಿದರೆ ಅಥವಾ ಕೆಲಸ ಆಗಬೇಕು ಅಂತೇಳಿದರೆ ರಾಹುಲ್ ಗಾಂಧಿ ಅವರನ್ನು ವಿರೋಧ ಮಾಡಲಿಕ್ಕೆ ಹೇಳಬೇಕು. ಆವಾಗ ಇವರು ಅದು ಹೇಗಾದರೂ ಸರಿ ಇದನ್ನು ಮಾಡ್ತೇವೆ ಅಂತ ಹೇಳ್ಕೊಂಡು ಫೀಲ್ಡಿಗೆ ಇಳಿತಾರೆ. ಸೊ ಕೆಲಸ ಹೇಗೆ ಮಾಡಿಸ್ಬೇಕು ಅಂತ ಹೇಳೋದು ಇದರಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು. ಯಾವ್ದಾರು ಆಗಬೇಕು ಅಂತಿದೆಯೋ ಪ್ರತಾಪ್ ಸಿಂಹ ಅವರ ಜೊತೆ ಅದನ್ನು ವಿರೋಧ ಮಾಡಲಿಕ್ಕೆ ಹೇಳಿ, ಆವಾಗ ಯದುವೀರ್ ಅವರು ಮಾಡಿಕೊಡ್ತಾರೆ.